ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರ, ಎಲ್ಲರೂ ಆರಾಮಾಗಿದ್ರ ಅಂತ ಭಾವಿಸ್ತೀನಿ. ನಾವಿವಾಗ ತಿರುಪತಿಯಲ್ಲಿದ್ದೀವಿ. ನೈಟ್ ಬಂದಿದ್ದು ಆಲ್ಮೋಸ್ಟ್ ಒಂದು 2 o'clock ಆಗಿತ್ತು. ನೈಟ್ ಬಂದಿದ್ದು ಅಂದ್ಕೊಳ್ದೆ ಬಂದಿದ್ದು, ಗ್ಯಾರಂಟಿ ಇರಲಿಲ್ಲ ಬರ್ತೀವಿ ಇವತ್ತು ಅಂತ. ನಾನು ಫುಲ್ ಮೇಕಪ್ ರಿಮೂವ್ ಮಾಡಿದೆ, ರಾತ್ರಿ ಹಂಗೆ ನಿದ್ದೆ ಬಂದಿದ್ದು. ಪ್ಲಸ್ 2 o'clock ಆಗಿತ್ತು. ಈಗ ಬಂದು ನಾವಿಲ್ಲಿ ಲೈಕ್ ಸರ್ವಿಸ್ ಅಪಾರ್ಟ್ಮೆಂಟ್ ಥರ ಇದು, ಎಲ್ಲ ಸೆಟಪ್ ಇರುತ್ತೆ ಮನೆ ಥರನೇ. ಸೊ ಇಲ್ಲಿ ಸ್ಟೇ ಮಾಡಿ ಇವಾಗ ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಬೆಟ್ಟ ಹತ್ತಬೇಕು ಇವತ್ತು. ಸೊ ಹೋಗ್ತಾ ತೋರಿಸ್ತೀನಿ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಬೆಟ್ಟ ಎಷ್ಟು ಚೆನ್ನಾಗಿ ಕಾಣುತ್ತೋ ಇಲ್ಲಿಂದ. ಸಿ ಇಲ್ಲಿ ಕಾಣ್ತಿದ್ದೆಲ್ಲ ಹಿಂಗೋದ್ರೆ ಬೆಟ್ಟ ಹತ್ತೋದು ಬರುತ್ತೆ. ಅಲಿಪಿರಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ನನ್ನ ಫೇಸ್ ಏನು ಚೆನ್ನಾಗಿ ಕಾಣಿಸ್ತಾರೆ. ರೆಡಿ ಆಗಿ ಸಿಗ್ತೀನಿ. ರೂಮಲ್ಲ ತೋರಿಸ್ತೀನಿ. ಸೇಮ್ ಮನೆ ಸೆಟಪ್. ಮಕ್ಕಳೆಲ್ಲ ರೆಡಿ ಆಗಿ ಕುತ್ಕೊಂಡಿದ್ದಾರೆ. ಕಿಚನ್ ಇದು. ಈ ರೂಮಲ್ಲಿ ನಾವಿದ್ದೀವಿ. ಹಸ್ಬೆಂಡ್ ಮಲಗಿದ್ದಾರೆ ಇವಾಗ. ಟಿವಿ ಎಲ್ಲ ಇದೆ. ಇದನ್ನೇನು ಲೈಕ್ ಚೆಕ್ಔಟ್ ಏನು ಮಾಡೋದಿಲ್ಲ. ಓ ಶಿಟ್, ನಾನೇನು ಹಿಂಗಿದ್ದೀನಿ. ಇದನ್ನು ನಾವು ಚೆಕ್ಔಟ್ ಮಾಡಲ್ಲ ಇವಾಗ. ಹಾಗೆ ಹೋಗ್ತೀವಿ ದೇವಸ್ಥಾನಕ್ಕೆ. ರಿಟರ್ನ್ ಬಂದಮೇಲೆ ನಮಗೆ ಸುಸ್ತಾಗಿದ್ದರೆ ಸೊ ಇವತ್ತು ನೈಟು ಕೂಡ ಸ್ಟೇ ಮಾಡಿಬಿಟ್ಟು ಹೋಗ್ತೀವಿ. ಇಲ್ಲಾಂತಂದರೆ ಚೆಕ್ಔಟ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ ರೆಡಿ ಆಗ್ತೀವಿ. ನಾನು ಹೆಂಗೆ ಕಾಣಿಸ್ದೆ ಬರುವಾಗೆಲ್ಲ ಚೆನ್ನಾಗೇ ರೆಡಿ ಆಗಿಬಿಟ್ಟು ಬಂದೆ. ಬಟ್ ಫುಲ್ ನೈಟು ಜರ್ನಿ ಮಾಡಿ ಟಯರ್ಡ್ ಆಗಿರೋದಕ್ಕೆ, ನಿದ್ದೆ ಮಾಡಿ ಇವಾಗ ಎದ್ದಿರೋದಕ್ಕೆ ಈ ಥರ ಕಾಣಿಸ್ತಿದ್ದೇನೆ. ರೆಡಿ ಆಗಿಬಿಟ್ಟು ಸಿಗ್ತೀನಿ. ನನ್ನ ಫೇಸ್ ನೋಡಿ ಹಿಂಗೆ. ಸೊ ಎಲ್ಲ ರೆಡಿ ಆದ್ವಿ, ಹೋಗ್ತಾ ಇದ್ವಿ. ರೆಡಿ ಆಗಿಬಿಟ್ಟು ನನ್ನ ಔಟ್ಫಿಟ್ ಹೀಗಿದೆ. ನನ್ನ ಫೋನ್ಗೆ ಸೂಟ್ ಆಗುತ್ತೆ. ಸರ್ ಹೋಗ್ತಾ ಇದ್ದೀವಿ. ಏನಾದರೂ ತಿನ್ಕೊಂಡ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಹತ್ತೋಕ್ಕೆ ಸ್ಟಾರ್ಟ್. ಕಾರಲ್ಲೇ ಹಾಕ್ಬಿಟ್ಟು ಕಾರ್ ಇಲ್ಲೇ ಬಿಟ್ಬಿಡ್ತೀವಿ. ಹಾಗೆ ಆಟೋದಲ್ಲಿ ಹೋಗ್ಬಿಟ್ಟು ಬೆಟ್ಟ ಹತ್ತೀವಿ. ಐ ಆಮ್ ಎಕ್ಸೈಟ್. ತುಂಬ ವರ್ಷಗಳಾದಮೇಲೆ ಬೆಟ್ಟ ಹತ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ಹೋಗೋಣ. ರಾತ್ರಿ ಸ್ಪೀಡಾಗಿ ಹೋಯ್ತು, ನಿಧಾನಕ್ಕೆ ಹೋಗ್ತೈತೆ. ಓ ಮೈ ಗಾಡ್. ನನಗೇನಿದು? ರೆಡಿಯಾಗಿ ಬಂದು ಫಸ್ಟು ನಾವು ಬ್ರೇಕ್ಫಾಸ್ಟಿಗೆ ಬಂದ್ವಿ. ಇಲ್ಲೇ ಪಕ್ಕದಲ್ಲಿ ಬಾಬಾಯಿ ಹೋಟೆಲ್ ಅಂತ ಇದೆ, ಅಲ್ಲಿಗೆ ಬಂದ್ವಿ. ಬ್ಯಾಂಗ್ಳೂರಲ್ಲಿ ಕೂಡ ಇದೆ. ದೋಸೆ ತಿಂದ್ವಿ. ಏನು ಅಷ್ಟಕ್ಕಷ್ಟೇ. ಬ್ರೇಕ್ಫಾಸ್ಟು ತಿಂಡಿ ಇದೆಲ್ಲ ನಮ್ಮ ಕರ್ನಾಟಕದಲ್ಲೇ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲೆಲ್ಲ ದೋಸೆ ಎಲ್ಲ ಏನು ಚೆನ್ನಾಗಿರಲ್ಲ. ಬಟ್ ಹೆಂಗೋ ತಿಂದು ಬೆಟ್ಟ ಹತ್ತಬೇಕು ಅಂತೇಳಿ ಫ್ರಂಟಿಂದ ಬಂದ್ವಿ. ಬ್ಯಾಗ್ಗಳೆಲ್ಲ ತೊಗೊಂಡು, ಪ್ಯಾಕ್ ತೊಗೊಂಡು, ಬಟ್ಟೆ ಎಲ್ಲ ಇಟ್ಕೊಂಡು ನಾನು ಮಕ್ಕಳೆಲ್ಲ ಬೆಟ್ಟ ಹತ್ತಕ್ಕೆ ರೆಡಿ ಆಗಿದ್ವಿ. ಬರ್ತಾ ಇಲ್ಲೆಲ್ಲ ಜಿಂಕೆಗಳು ಹತ್ರನೇ ಇತ್ತು. ಎಷ್ಟು ಚೆನ್ನಾಗಿದ್ವು. ತುಂಬ ಜಿಂಕೆಗಳಿತ್ತು. ಮುಂಚೆ ಎಲ್ಲ ಕೇಶ್ ಥರ ಇತ್ತು, ಅದರೊಳಗಿತ್ತು. ಈಗ ಆಲ್ಮೋಸ್ಟ್ ಸ್ವಲ್ಪ ಮೇಲೆ ಬಂದ್ವಿ. ನಾನಂತೂ ಬೇಗ ಹತ್ಕೊಂಡು ಬಂದೆ. ಹಸ್ಬೆಂಡು ಮಕ್ಕಳೆಲ್ಲ ತುಂಬ ನಿಧಾನಕ್ಕೆ ಬರ್ತಿದ್ರು. ಅವರೆಲ್ಲ ಕೇಳಿದ್ರು, ಏನು ನಿನ್ಗೆ ಇಷ್ಟೊಂದು ಎನರ್ಜಿ, ಇಷ್ಟೊಂದು ಬೇಗ ಹತ್ತತೀಯ ಅಂತ. ಮುಂಚೆ ಎಲ್ಲ ನಾನು ನಿಧಾನವಾಗಿ ಹತ್ತುತ್ತಾ ಇದ್ದೆ. ಬಟ್ ಈಗ ಗೊತ್ತಿಲ್ಲ, ಒಂದೇ ಎನರ್ಜಿ. ನಾನು ಕುತ್ಕೊಂಡ್ರೆ ಹಂಗೆ ಸುಸ್ತಾಗಿಬಿಡತ್ತೆ. ಸೊ ಅದೇ ಒಂದೇ ಸಮ ಹತ್ಕೊಂಡು ಬಂದುಬಿಟ್ಟೆ. ನಾನಂತೂ ಬೇಗನೆ ಬಂದೆ ಮೇಲಕ್ಕೆ. ಹಂಡ್ರೆಡ್ಗೆ 3 ಅಂತೆ ಕೊಡು. ಇದು ತೆಗಿ. ಎಲ್ಲಿ ಅದು ಹೋಗ್ಬಿಡ್ತಾ? ಎಲ್ಲಿ
ಮತ್ತು ಇಲ್ಲಿ ಕಲ್ಲುಗಳನ್ನೆಲ್ಲ ಲೈಕ್ ಅದನ್ನು ಜೋಡಿಸಿದ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಆ್ಯಂಡ್ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಅದು ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಕೂಡ ಒಂದು ಜೋಡಿಸಿದ್ವಿ, ಫುಲ್ಲು ಹೈಟಲ್ಲಿ ಗ್ರಿಪ್ಪಲ್ಲಿ ಜೋಡಿಸ್ದೆ ನಾನು. ಆ್ಯಂಡ್ ಏನು ಅಂತಂದರೆ ನಾನು ಜಿಮ್ಗೆ ಹೋಗ್ತಾ ಇರೋದ್ರಿಂದ ಕಾರ್ಡಿಯೋ ಎಲ್ಲ ಮಾಡೋದ್ರಿಂದ ನನಗೆ ಹತ್ತೋದಕ್ಕೆ ಈಸಿ ಅಂತ ಅನ್ನಿಸ್ತು. ಬೇಗ ಹತ್ತಿಬಿಟ್ಟೆ, ಅಷ್ಟು ಗೊತ್ತಾಗಲಿಲ್ಲ. ಸೊ ಇವಾಗ ಅರ್ಧಕ್ಕೆ ಬಂದ್ವಿ. ಇಲ್ಲಿ ಆಂಜನೇಯನ ಟೆಂಪಲಿಗೆ ಬಂದರೆ ಅರ್ಧಕ್ಕೆ ಹತ್ತದಂಗೆ. ಸೊ ಇಲ್ಲಿ ದೀಪನ ತೊಗೊಂಡು ದೀಪ ಹಚ್ತಾ ಇದ್ದೀವಿ. ಅಲ್ಲಿಗೆ ಬಂದಿದ್ದೆ, ಅಲ್ಲಿಂದ ಬೇಗನೆ ಬಂದುಬಿಟ್ಟೆ ನಾನು ಮೇಲಕ್ಕೆ. ಫುಲ್ಲು ಹಸ್ಬೆಂಡು ಮಕ್ಕಳೆಲ್ಲ ಸ್ವಲ್ಪ ನಿಧಾನವಾಗಿ ನಡ್ಕೊಂಡು ಬರ್ತಿದ್ರು. ಈಗ ಟೈಮ್ ಬಂದು 2:30 ಆಗ್ತಾ ಇದೆ. ಇವಾಗ ಬಂದ್ವಿ ಮೇಲೆ, ಬೇಗನೆ ಹತ್ಕೊಂಡು ಬಂದಿದ್ವಿ. ಹೆಂಗೋ ಬೇಗ ಬಂದಿದ್ವಿ. ಬೆಟ್ಟ ಹತ್ಕೊಂಡು ಲೈಕ್ ಕೊಡ್ತಾರಲ್ಲ ಟೋಕೆನ್ಸು, ಅದು ಸಿಗಲಿಲ್ಲ. ಈಗ ಫ್ರೀ ದರ್ಶನಕ್ಕೆ ಹೋಗಬೇಕು. ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಿಟರ್ನ್ ಒಂದು ಫೋನ್ ಇಟ್ಬಿಟ್ಟು ಆಮೇಲೆ ಹೋಗ್ಬೇಕು. ಅದಕ್ಕೆ ನೋಡೋಣ ಏನಾಗಿತ್ತು. ರೆಡಿ ಆಗಬೇಕು ಇವಾಗ. ಫುಲ್ ಸುಸ್ತಾಗೋಗಿದೆ. ಬೆಟ್ಟ ಹತ್ತಿ ಕಾಲೆಲ್ಲ ಫುಲ್ ನೋಡ್ತಾ ಇದೆ, ಬಟ್ ಎನರ್ಜಿ ಇದೆ. ದರ್ಶನ ಮಾಡ್ಕೋಬೇಕು. ಇವಾಗ ಸ್ನಾನ ಮಾಡಿಕೊಂಡು ಎಲ್ಲರೂ ರೆಡಿ ಆಗಿಬಿಟ್ಟು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ದೇವಸ್ಥಾನದ ಹತ್ರ ಫೋನ್ ಹಾಕೋಣ ಅಂತ ಹೇಳ್ಬಿಟ್ಟು, ಲಾಕರಲ್ಲಿ ಫೋನ್ ಹಾಕೋಣ ಅಂತ ಹೇಳ್ಬಿಟ್ಟು ನೀಟಾಗಿ ರೆಡಿ ಆಗಿಬಿಟ್ಟು ಸೀರೆ ನೋಡ್ಕೊಂಡು ಟ್ರೆಡಿಷ್ನಲ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೋ. ಫ್ರೀ ದರ್ಶನಕ್ಕೆ ಹೋಗ್ತಾ ಇರೋದು ಬೇರೆ, ಚೆನ್ನಾಗಿ ದರ್ಶನ ಆಗಲಿ ಅಂತ ಮನಸ್ಸಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಹೋಗೋಣ, ಊಟ ಮಾಡಿಕೊಂಡು ದರ್ಶನಕ್ಕೆ ಹೋಗೋಣ. ಫ್ರೀ ದರ್ಶನ. ತಿರುಪತಿಯಲ್ಲೆಲ್ಲ ನಾವು ಮುಂಚೆನೇ ಬುಕ್ ಮಾಡ್ಕೋಬೇಕು ರೂಮ್ಗಳೆಲ್ಲ. ಒಂದು 2-3 ಮಂತ್ಸು ಮುಂಚೆಲ್ಲ ಬಂದಂಗೆ ಇವಾಗ ಆಗೋದಿಲ್ಲ. ಹೆಂಗೂ ಪುಣ್ಯಕ್ಕೆ ನಮಗೆ ಇಲ್ಲಿ ಒಂದು ಮಠ ಇತ್ತು, ಸೊ ಅಲ್ಲಿ ಒಂದು ರೂಮ್ ಸಿಕ್ತು. ನೀಟಾಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ಈಗ ಫಸ್ಟ್ ಊಟ ಮಾಡೋಕ್ಕೆ ಬಂದ್ವಿ. ಬಿಕಾಸ್ ಹತ್ತಿರೋದ್ರಿಂದ ಫುಲ್ಲು ಹೊಟ್ಟೆ ಹಸಿತಾಯಿತು, ಫುಲ್ಲು ಲೈಕ್ ಎನರ್ಜಿ ಬೇಕಲ್ವಾ. ಸೊ ಅದಕ್ಕೆ ಒಂದು ಒಳ್ಳೆ ಫುಲ್ ಮೀಲ್ಸ್ ಊಟ ಮಾಡಿಕೊಂಡು, ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ಎಲ್ಲ ಊಟ ತುಂಬ ಚೆನ್ನಾಗಿರುತ್ತೆ. ಪಪ್ಪು, ಆಂಧ್ರ ಪಪ್ಪು ಎಲ್ಲ ನಂಗೆ ತುಂಬ ಇಷ್ಟ. ಸೊ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಲಿಂದ ದರ್ಶನಕ್ಕೆ ಬಿಡಿ ಅಂತ ಹೇಳಿ ಇದೊಂದು ಟ್ಯಾಕ್ಸಿನ ತೊಗೊಂಡು, ಏನು ಜೀಪ್ ಅಂತಾರೆ, ಹೌದು ಜೀಪ್ನ ತೊಗೊಂಡು ಬಂದ್ವಿ. ನನಗಂತೂ ಫುಲ್ಲು ಊಟ ಮಾಡಿರೋದಕ್ಕೆ ಹೊಟ್ಟೆ ತುಂಬೋಗಿದೆ. ಸೊ ನೆಮ್ಮದಿಯಾಗಿ ಊಟ ಮಾಡಿಕೊಂಡು ಇವಾಗ ದರ್ಶನದ ಕಡೆ ಹೊರಟ್ವಿ. ಫ್ರೀ ದರ್ಶನ ಆಗಿರೋದ್ರಿಂದ ಸ್ವಲ್ಪ ಭಯ ಇತ್ತು. ಆ್ಯಂಡ್ ದೇವ್ರನ್ನ ನೋಡ್ತೀವಿ ಅನ್ನೋ ಒಂದು ಕುತೂಹಲ ಇತ್ತು. ನನಗಂತೂ ಆಲ್ಮೋಸ್ಟು 2 ವರ್ಷ ಆಯಿತು ನಾನು ತಿರುಪತಿಗೆ ಬಂದು. ಮುಂಚೆ ಎಲ್ಲ ನಾನು ಏನಿಲ್ಲ ಅಂತಂದರೂ ವರ್ಷಕ್ಕೆ 2 ಸಾರಿ ಆದರೂ ಬರ್ತಿದ್ದೆ. ಬಟ್ ಇವಾಗ 2 ಇಯರ್ಸಿಂದ ಬರೋಕ್ಕೆ ಆಗಲಿಲ್ಲ. ಇಲ್ಲಿವರೆಗೂ ಮಾತ್ರನೇ ವಿಡಿಯೋ ಮಾಡೋಕ್ಕಾಗಿತ್ತು. ಅದಾದಮೇಲೆ ಫೋನ್ ಲಾಕರಲ್ಲಿಟ್ಟು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿತ್ತು. ಸೊ ಇವಾಗ ರಿಟರ್ನ್ ಕೆಳಗೆ ಹೊರಡ್ತಾ ಇದ್ದೀವಿ. ಇಷ್ಟೇ ಸಣ್ಣ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಬೇಡಿ. ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಓಕೆ, ಬಾಯ್.